ವಾಯು ಮುದ್ರಾ. ಯಾರೆಲ್ಲ ಹೇಳ್ತೀರಾ ಮಸಲ್ ಪೇನ್ ಇದೆ, ನೀ ಜಾಯಿಂಟ್ಸ್ ಪೇನ್ ಇದೆ, ನಂಗೆ ಹಿಕಪ್ಸ್ ಜಾಸ್ತಿ ಬರ್ತಾ ಇದೆ, ಬಿಕ್ಕಳಿಕೆ ಜಾಸ್ತಿ ಬರ್ತಾ ಇದೆ ಅನ್ನೋರ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಫಸ್ಟ್ ಫಿಂಗರ್ ನ ಪ್ರೆಸ್ ಮಾಡ್ತೀವಿ, ಅದರ ಮೇಲೆ ಇನ್ನೊಂದು ಫಿಂಗರ್ ನ ಪ್ರೆಸ್ ಮಾಡ್ತೀವಿ. ಓಕೆ, ಈ 3 ಫಿಂಗರ್ ಓಪನ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ವಾಯು ಮುದ್ರಾ. ಯಾರ ಬಾಡಿಯಲ್ಲಿ ವಾಯು ತುಂಬಾ ಇದೆ ಆ ಎಲಿಮೆಂಟ್ಗೆ ಹೆಲ್ತ್ ಬೆನಿಫಿಟ್ಸ್ ಇಂದ ತುಂಬಾನೇ ಹೆಲ್ಪ್ ಮಾಡತ್ತೆ. ಏನೇನ್ ಮಾಡತ್ತೆ ಇದು? ಆಂಕ್ಷಿಯಸ್ನೆಸ್ ನ, ರೆಸ್ಟ್ಲೆಸ್ನೆಸ್, ಮೈಂಡ್ಗೆ ಏನೆಲ್ಲ ಇದೆ ಅದನ್ನ ಕಾಮ್ ಮಾಡತ್ತೆ. ನರ್ವಸ್ ಸಿಸ್ಟಮ್ ನ ಕಾಮ್ ಮಾಡತ್ತೆ. ಕಂಟ್ರೋಲ್ ಎಕ್ಸೈಟ್ಮೆಂಟ್, ಏನೊಂದು ಬಂದ್ರೂನು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಅದನ್ನ ಬ್ಯಾಲೆನ್ಸ್ ಮಾಡತ್ತೆ. ಗಿವ್ಸ್ ರಿಲ್ಯಾಕ್ಸೇಷನ್ ಕೊಡುತ್ತೆ. ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವ್ಯಾವ್ದಿದೆ, ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗೆಲ್ಲಾನು ಏನೇನೆಲ್ಲ ಹಾರ್ಮೋನಲ್ ಬ್ಯಾಲೆನ್ಸ್ ಬೇಕು ಅದನ್ನ ಬ್ಯಾಲೆನ್ಸ್ ಮಾಡತ್ತೆ. ಇಂಬ್ಯಾಲೆನ್ಸ್ ಇದ್ರೆ ಓವರ್ಕಮ್ ಮಾಡತ್ತೆ. ವಾಯ್ಸ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಸೊಲ್ಯೂಷನ್ ಸಿಗತ್ತೆ. ಅಲೌಸ್ ರೀಹೈಡ್ರೇಷನ್ ಆಫ್ ಸ್ಕಿನ್ ಅಂಡ್ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಇಲ್ಲಿ ಕಿವಿ ಹತ್ರ ಮತ್ತೆ ಕೆಳಗೆ ಕಾಫ್ ಮಸಲ್ಸ್ ಅಲ್ಲಿ ಇರುವಂತಹ ಕಾರ್ಟಿಲೇಜ್ ಅನ್ನೋ ಒಂದು ಥಿನ್ ಬೋನ್, ಡೆಲಿಕೇಟ್ ಬೋನ್ಸ್ ನ ಅದು ರೀಹೈಡ್ರೇಟ್ ಮಾಡತ್ತೆ. ಅದಕ್ಕೆ ಏನೇನೆಲ್ಲ ಬೇಕು ಅದನ್ನ ನರ್ಚರ್ ಮಾಡತ್ತೆ ಅಂತ ಹೇಳ್ಬೋದು. ಪೇನ್ ರಿಲೀವ್ ಮಾಡತ್ತೆ. ಏನೇ ಒಂದು ಪೇನ್ ಇರಲಿ, ಬಾಡಿ ಪೇನ್ಸ್ ಅದು ರಿಲೀವ್ ಮಾಡುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ರೆ ಬಿಡುತ್ತೆ. ಪಾರ್ಕಿನ್ಸನ್ಸ್ ಡಿಸೀಸಸ್ ಯಾರಿಗಾದ್ರೂ ಇದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬ್ರಾಂಕೈಲ್ ಮುದ್ರಾ ಅಂತ ಹೇಳ್ತೀವಿ. ಇದು ಫಸ್ಟ್ ಫಿಂಗರ್, ಮಿಡಲ್ ಫಿಂಗರ್, ಥಂಬು ಮತ್ತೆ ಮಿಡಲ್ ಫಿಂಗರ್ ನ ಪ್ರೆಸ್ ಮಾಡ್ತೀರಾ. ಈ 2 ಫಿಂಗರ್ ಇಲ್ಲಿಗೆ ಜಾಯಿನ್ ಮಾಡ್ತೀರಾ. ಗೊತ್ತಾಗ್ತಾ ಇದೆಯಾ? ಇಲ್ಲಿಗೆ ಇದು ಟಚ್ ಆಗಿರುತ್ತೆ, ಇಲ್ಲಿಗೆ ಇದು ಟಚ್ ಆಗಿರುತ್ತೆ. ಜಸ್ಟ್ ಅ ಟಚ್ ಅಷ್ಟೇ. ಸೊ ಇದನ್ನ ಇಟ್ಕೊಳ್ತೀರಾ, ಇವೆರಡನ್ನು ಟಚ್ ಮಾಡಿರ್ತೀರಾ, ಈ ಒಂದು ಫಿಂಗರ್ ಓಪನ್ ಇರುತ್ತೆ. ಓಕೆ, ಸಿಂಪಲ್ ಮುದ್ರಾ. ಓಕೆ, ಅಸ್ತಮಾ, ಬ್ರೀದಿಂಗ್ ಪ್ರಾಬ್ಲಮ್, ಮತ್ತೆ ಈ ಚಳಿಗೆ ತುಂಬಾ ಕೋಲ್ಡ್ ಆಗ್ತಾ ಇದೆ ಅನ್ನೋರ್ಗೆಲ್ಲಾನು ತುಂಬಾ ಹೆಲ್ಪ್ ಆಗುತ್ತೆ. ಬ್ರೀದಿಂಗ್ ಪ್ಯಾಟರ್ನ್ ನ ನಾರ್ಮಲೈಸ್ ಮಾಡತ್ತೆ. ಮತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನೇ ಇರ್ಲಿ, ಬ್ರಾಂಕೈಟಿಸ್ ಮತ್ತೆ ಆಸ್ತಮಾ, ಅಲರ್ಜೀಸ್ ಏನಿದ್ರು ಎಲಿಮಿನೇಟ್ ಮಾಡತ್ತೆ. ಆಸ್ತಮಾ ಅಟ್ಯಾಕ್ ಇರೋರ್ಗೆ ಇದು ರೆಡ್ಯೂಸ್ ಮಾಡತ್ತೆ ಅಂತ ಒಂದು ಇಂಟೆನ್ಸಿಟಿನ. ಆಮೇಲೆ ಅಲರ್ಜೀಸ್ ಡ್ಯೂ ಟು ಲೈಫ್ ಸ್ಟೈಲ್ ಮತ್ತೆ ಡಯಟ್ ಮಾಡ್ತಾ ಇರೋದಿಲ್ಲ, ಲೈಫ್ ಸ್ಟೈಲ್ ಅಂತೂ ನೋಡ್ಕೊಳ್ತಾನೆ ಇರೋದಿಲ್ಲ ಅಂತವ್ರಿಗೆಲ್ಲ ಈ ಬ್ರಾಂಕೈಲ್ ಮುದ್ರಾ ತುಂಬಾ ಹೆಲ್ಪ್ ಆಗತ್ತೆ. ಬೆಟರ್ ಫ್ಲೋ ಆಫ್ ಆಕ್ಸಿಜನ್ ಇನ್ ದ ಬಾಡಿ. ಪ್ರಾಣಾಯಾಮ ಮಾಡ್ಬೇಕಾದ್ರೂ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ತುಂಬಾ ಹೆಲ್ಪ್ ಆಗತ್ತೆ. 5 ಮುದ್ರಾನ ಕಂಪ್ಲೀಟ್ ಮಾಡಿದೀವಿ. ಇನ್ನೊಂದು ಆಸ್ತಮಾಗೆ ಮುದ್ರಾ, ಮಿಡಲ್ ಫಿಂಗರ್ ನ ಫೋಲ್ಡ್ ಮಾಡ್ತೀರಾ, ನಮಸ್ಕಾರ ಸ್ಥಿತಿಗೆ ತರ್ತೀರಾ. ಇನ್ನೆಲ್ಲಾನು ಓಪನ್ ಇರುತ್ತೆ. ಓಕೆ, ಸರಿನಾ? ಅಸ್ತಮಾ ಮುದ್ರಾ ಇದೇನ್ ಮಾಡತ್ತೆ? ಅಸ್ತಮಾ ಅಟ್ಯಾಕ್ಸ್ ಇಂದ ಪ್ರಿವೆಂಟ್ ಮಾಡತ್ತೆ. ಮತ್ತೆ ಮೆಡಿಟೇಟ್ ಮಾಡೋರ್ಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಮತ್ತೆ ಕ್ವಿಕ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ನಮ್ಮ ಬ್ರೈನಿಗೆ ಸಪೋರ್ಟ್ ಮಾಡತ್ತೆ, ಮೈಂಡ್ಗೆ ಸಪೋರ್ಟ್ ಮಾಡತ್ತೆ. ಸಾತ್ವಿಕ ಆಹಾರ ತಿನ್ನಕ್ಕೆ ಒಂದು ಬ್ಯಾಲೆನ್ಸ್ ಡಯಟ್ ಆಗ್ಬೋದು, ಅಥವಾ ಸಾತ್ವಿಕ ಆಹಾರನ ತಿನ್ನೋ ಒಂದು ಮನಸ್ಥಿತಿ ನಮ್ಗೆ ಹುಟ್ಸುತ್ತೆ. ಇಟ್ ಆಕ್ಟಿವೇಟ್ಸ್ ದ ಪಾಮ್ಸ್ ಆಫ್, ಜೊತೆ ಮ್ಯೂಟ್ ಮಾಡ್ಕೊಳ್ಳಿ. ಹ, ಈ ಒಂದು ಪಾಮ್ಸ್ ಫಿಂಗರ್ಸ್ ಏನ್ ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ ಲಂಗ್ಸ್ಗೆ ಮತ್ತೆ ಚೆಸ್ಟ್ಗೆ ಕನೆಕ್ಟ್ ಆಗಿರೋದ್ರಿಂದ ಆ 2 ಪಾಯಿಂಟ್ಸ್ ನ ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ಇದು ಮಸಲ್ಸ್ ರಿಲ್ಯಾಕ್ಸ್ ಮಾಡತ್ತೆ. ರೆಸ್ಪಿರೇಟರಿ ಟ್ರ್ಯಾಕ್ ನ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಮಾಡತ್ತೆ. ಮತ್ತೆ ಏನೇ ಸಿಂಪ್ಟಮ್ಸ್ ಇರ್ಲಿ, ಅಸ್ತಮಾ ಸಿಂಪ್ಟಮ್ಸ್ ಮತ್ತೆ ಹೆವಿ ಬ್ರೀದಿಂಗ್, ತುಂಬಾ ಏದುಸಿರು ಬರುತ್ತೆ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲಾನು ತುಂಬಾ ಹೆಲ್ಪ್ ಆಗತ್ತೆ. ಈ ಒಂದು ಮುದ್ರಾ ಎಸ್ಪೆಷಲಿ ಈ ಚಳಿಗಾಲದಲ್ಲಂತೂ ತುಂಬಾ ತುಂಬಾ ಹೆಲ್ಪ್ ಆಗತ್ತೆ. ದ ಪ್ರಾಕ್ಟಿಸ್ ಆಫ್ ಥರ್ಡ್ ಮುದ್ರಾ ರಿಲ್ಯಾಕ್ಸಸ್ ಬ್ರಾಂಕೈಲ್ ಟ್ಯೂಬ್ಸ್. ಇದೂನು ಬ್ರಾಂಕೈಲ್ ಟ್ಯೂಬ್ಸ್ ನ ರಿಲ್ಯಾಕ್ಸ್ ಮಾಡತ್ತೆ. ಮತ್ತೆ ಟಾಕ್ಸಿನ್ಸ್ ನ ಮತ್ತೆ ನಮ್ಮ ಬಾಡಿಲಿ ಇರುವಂತ ಬ್ಲಾಕೇಜಸ್ ನ ಓಪನ್ ಮಾಡುತ್ತೆ.